ಕೊಡ್ತೇನೆ ಕಾಸು. ಈ ಕಡೆ ಕಾಸು ಕೊಡ್ತೀನಿ. ಸಾಮಾನು ಕೊಡ್ತೀನಿ ನಾನು. ಸಾಮಾನು ಕೊಡ್ತೀನಿ. ಸಾಮಾನು ಕೊಡ್ತೀನಿ ನಾನು. ಏನು ಗೌಡ ತಾನೆ? ಹೌದಾ? ಅಲ್ಲೋ ಒಬ್ಬ ಗೌಡ ಆಗಿ ಆ ವಲಯರವನಿಗೆ ಯಾಕೋ ಸಾಕ್ತೀಯ? ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನ 5 ವರ್ಷ ನನ್ನ ಸಾಮಾನು ಕೊಡ್ತೀನಿ. ಅವನ್ ಕರ್ಕೊಂಡೋಗಿ ಮನೇಲಿ ಯಾಕೋ ಮಲಗಿಸ್ಕೊಂತೀಯ? ಸಾಮಾನು ಕೊಡ್ತೀನಿ. ಅರ್ಥ ಆಯ್ತಾ? ನೀನ್ ನಮ್ಮನ್ನ ಅಡ್ಜಸ್ಟ್ ಆಯ್ತಾ? ನಾನು ನನ್ನ ಕೈಲಿ ಒಂದು ಶಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ. ಆಡಿದ ಮಾತಿಗೆ ತಪ್ಪಲ್ಲ ನಾನು. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು. ನೀವು ಯಾರಿಗೆ ಹೇಳ್ತಿ ತಲುಪಿಸುತ್ತೆ ಅಲ್ಲಿಗೆ ತಲುಪಿಸ್ತೀನಿ. ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ. ಅದೊಂದು ತೆಗಿಸ್ಬಿಟ್ರಣ್ಣ. ನೀವೇನು ಹೇಳಿದಿರೋ ಅದನ್ನ ತಿಂಗಳ ಮುಗಿಸು. 36 ಲಕ್ಷ ಹೇಳಿದ್ರಣ್ಣ. ಅಣ್ಣ 15 ಲಕ್ಷ 36 ಅದನ್ನ ಸೆಟ್ಲ್ ಮಾಡಿದ್ಮೇಲೆ ಅಣ್ಣ ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ? ಹೌದಣ್ಣ. ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಏನಂದ್ರೆ ಬಹಳ ದಿನ ಹೌದಣ್ಣ. ಅದನ್ನ ಬೇರೆ ಯಾರಿಗೂ ಕೊಡ್ತಾರೆ. ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ಸರಿ ಅಣ್ಣ. ಗೊತ್ತಿಲ್ಲ ಕೊಡಬೇಕು ಅಂತ ಮಾಡಿ. ಸರಿ ಅಣ್ಣ. ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿ ಅಣ್ಣ. ಇವತ್ತು ಇದನ್ನ ಸೆಟ್ಲ್ ಮಾಡಿ ಅವನು ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದೀನಿ. ಕೊಡ್ಲಣ್ಣ? ನೀನು ಒಟ್ಟಿಗೆ ಬುಧವಾರ ಏನು ಬುಧವಾರ ಕೊಡ್ಲಣ್ಣ? ಸರಿ. ಮುನಿರತ್ನ ಸಾಹೇಬರು ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ. ಆಮೇಲೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು. ಅವ್ರ ಜೊತೆಯಲ್ಲಿ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂತೀನಿ. 5:15ಗೆಲ್ಲ ವಾರ್ಡಿಗೆ ಬಂದ್ಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ? ಆ ದಲಿತರ ಜೊತೆಲಿ ತಿಂದ ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ. ಅವರೆಲ್ಲ ದಲಿತರಿದ್ದಾರೆ. ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂತ ಗತಿ ನಿನಗೆ ಆಗ್ಬೇಕಾ ಮಗನೇ? ನಮ್ಮ ಯಜಮಾನ MLA ಅವರು ಏನು ಹೇಳಿದಾರೋ ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ರೆ ಸರಿ. ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗೀರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ. ಇಲ್ಲ ಅಂದ್ರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ ಯಾರು ಗೊತ್ತಾ? ನಮ್ಮ MLA ಸಾಹೇಬ್ರು ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ.